ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ, ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪಾರ್ಲಿಮೆಂಟ್, ಪ್ರಜಾಪ್ರಭುತ್ವದ ಕೇಂದ್ರ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂತಹ 2,80,00,000 ವಚನಗಳನ್ನು ಬರೆದಿರ್ತಕ್ಕಂತಹ ವ್ಯೋಮಕಾಯಿ ಅಲ್ಲಮ ಪ್ರಭುರವರ ಜಯಂತಿಯ ನಿಮಿತ್ತವಾಗಿ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಅಲ್ಲಮ ಪ್ರಭುರವರ ಜಯಂತಿಯ ನಿಮಿತ್ತವಾಗಿ ಸರ್ವರಿಗೂ ಇವತ್ತು ಶರಣಾರ್ಥಿ. ಒಂದು ಅಲ್ಲಮ ಪ್ರಭುರವರ ಆಗಿರ್ತಕ್ಕಂಥ ವಚನ: ಶಿವಗುರು ಎಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆಯು ಗುರು, ನಿಮಗೆಯು ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಇನ್ನೊಂದು ವಚನ: ಇವತ್ತ ಅನುಭವ ಮಂಟಪದ ಬಗ್ಗೆ ಏನೆಲ್ಲ ಸುಳ್ಳನ್ನು ಸೇರಿಸುವುದರ ಮೂಲಕ ಅಪಪ್ರಚಾರ ಮಾಡ್ತಕ್ಕಂಥ ಒಂದು ಜನಗಳು ಕೂಡ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇದ್ದಾರೆ. ಯಾಕೆಂದರೆ ಇವಾಗ ಪ್ರಜಾಪ್ರಭುತ್ವ ಇದೆಯಲ್ಲ, ಆವಾಗ ರಾಜರ ಆಡಳಿತದಲ್ಲಿ ಶರಣರಿಗೆ ತೊಂದರೆ ಕೊಟ್ಟು ಅವರ ವಚನಗಳನ್ನು ಸುಡೋದರ ಮೂಲಕ, ಶರಣರಿಗೆ ಹತ್ಯೆ ಮಾಡ್ತಕ್ಕಂಥದ್ರ ಮೂಲಕ ಹಾಳು ಮಾಡಿದ್ದಾರೆ. ಈಗ ಮತ್ತೆ ಮತ್ತೆ ಪದೇ ಪದೇ ಏನಾರು ಒಂದು ಸುಳ್ಳು ಹೇಳ್ತಕ್ಕಂಥದ್ದಿದೆ. ಆದ್ದರಿಂದ ಆ ಸುಳ್ಳು ಹೇಳುವ ಜನಗಳು ಅವರು ಒಬ್ಬರು ಕೂಡ ಒಂದೂ ವಚನ ಹೇಳ್ತಾ ಇಲ್ಲ, ಏಕದೇವೋಪಾಸನೆ ಸಲುವಾಗಿ. ಆದ್ದರಿಂದ ಇವಾಗ ಇನ್ನೊಂದು ಅಲ್ಲಮ ಪ್ರಭುರವರ ವಚನ. ಅವರು ಏನೆಲ್ಲ ತಿರಸ್ಕಾರ ಮಾಡಿದ್ದಾರೆ: ಕಲ್ಲ ಮನೆಯ ಮಾಡಿ, ಕಲ್ಲ ದೇವರುಗಳು ಮಾಡಿ, ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನು, ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ. ಈ ವಚನ ದರ್ಶನವಾಗಲಿ. ಈ ಮೊನ್ನೆ ಒಬ್ಬ ಮಹಿಳೆ ಆ ಅನುಭವ ಮಂಟಪ ಇದ್ದಿಲ್ಲ, ಹಾಗೆ ಹೇಗೆ ಮಾತಾಡ್ತಾ ಇದ್ದಾರೆ. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಎಲ್ಲ ದುಡಿಯುವ ವರ್ಗದವರು, ಉತ್ಪಾದಕರು, ಅವರೆಲ್ಲರೂ ಜೀವಗಳಲ್ಲಿಯೇ ಶಿವನನ್ನು ಕಾಣುವ ತತ್ವವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವರು ಯಾರೂ ಕೂಡ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದಾರಲ್ಲ. ಆದ್ದರಿಂದ ಯಾವ ಶರಣರು ಕೂಡ ಗುಡಿ ಗುಂಡಾರಗಳನ್ನು ಕಟ್ಟಿಸಿಲ್ಲ, ಜಾತಿ ಭೇದ ಭಾವ ಮಾಡಿಲ್ಲ, ಸರ್ವರಲ್ಲಿ ಒಬ್ಬನೇ ದೇವರು ಅಂತ, ಎಲ್ಲರಿಗೂ ಒಂದೇ ದೇವಾಲಯ, ಈ ಜಗತ್ತಕ್ಕೆ ಕಂಬವಿಲ್ಲದ ದೇವಾಲಯವೆಂದು ಹೇಳುತ್ತಾರೆ ಅಕ್ಕ ಮಹಾದೇವಿರವರು. ಇದನ್ನು ಅರ್ಥ ಮಾಡಿಕೊಂಡು ಅಪಪ್ರಚಾರ ಮಾಡಲಾರದೆ ಭಾರತ ದೇಶದ ಎಲ್ಲ ಸರ್ವರಿಗೂ ಒಂದು ಕಲ್ಯಾಣವನ್ನು ಬಯಸ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಬುದ್ಧಿ ಆ ಅಂತರಂಗದ ಜಗದೀಶ ಕೊಡಲಿ ಅಂಥವರಿಗೂ ಕೂಡ ಎಂದು ಹೇಳುತ್ತಾ, ಇವತ್ತು ಮತ್ತೊಮ್ಮೆ ಅಲ್ಲಮ ಪ್ರಭುರವರ ಜಯಂತಿಯ ನಿಮಿತ್ತವಾಗಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಜನರಿಗೆ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ಹೇಳುತ್ತಾ, ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.